ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 0820253019. ಮೊಬೈಲ್ ನಂಬರ್ 94480124. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ಹೆಬ್ರಿಗೆ ಬಂದಿದ್ದೇವೆ. ಹೆಬ್ರಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಜನರು ಯಾಕೆ ಇಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ನೆಟ್ವರ್ಕ್ನಿಂದ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಇಲ್ಲಿನ ಸ್ಥಳೀಯರ ಮೇಲೆ, ಅವರ ಬಾಯಿಂದನೇ ಕೇಳೋಣ ಬನ್ನಿ. ನಾವು ಹೆಬ್ರಿ ಕೆನ್ನಿಗುಡ್ಡೆ ಅಂತ ಏರಿಯಾ ಇದು. ಆ್ಯಕ್ಚುಲಿ ಇದು ಸುಮಾರು ವರ್ಷಗಳಿಂದ ಇದೊಂದು ಬಗೆಹರಿಯದ ಸಮಸ್ಯೆ ನೆಟ್ವರ್ಕ್ ಇದು. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗಿಗೆ, ಅಲ್ಲೆಲ್ಲ ಔಟ್ಸೈಡ್ಗಳಿಗೆ, ಹೊರಗಿನ ಇದು ಯೂನಿವರ್ಸಿಟಿಗಳಿಗೆಲ್ಲ ಹೋಗ್ತಾರೆ. ಮುಖ್ಯವಾಗಿ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ರಾತ್ರಿ ಹೊತ್ತಲ್ಲಿ ಯಾವುದೇ ಇದಿರುವುದಿಲ್ಲ, ನೆಟ್ವರ್ಕ್ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಮನೆ ಒಳಗಂತೂ ಸಿಕ್ಕುವುದೇ ಇಲ್ಲ. ನಮ್ಮ ಎಮರ್ಜೆನ್ಸಿ ಇದ್ದಾಗ, ತುರ್ತು ಸೇವೆ ಬೇಕಾದಾಗ ಆ ಟೈಮ್ನಲ್ಲೇ ಮುಖ್ಯವಾಗಿ ಇರುವುದಿಲ್ಲ. ಮತ್ತು ಮಳೆಗಾಲದಲ್ಲಿ ದೊಡ್ಡ ಸಮಸ್ಯೆ. ಯಾವುದೇ ಕಂಪೆನಿಯ, ಏರ್ಟೆಲ್ ಇರ್ಬೋದು, BSNL ಇರ್ಬೋದು, ಐಡಿಯಾ ಇರ್ಬೋದು, ಈ ಏರಿಯಾದಲ್ಲಿ ಒಂದು ಎಕ್ಸೆಪ್ಷನಲ್ಲು. ಒಂದು ಸೈಡ್ನಲ್ಲಿ ಸಿಕ್ಕರೆ ಮತ್ತೊಂದು ಸೈಡ್ನಲ್ಲಿ ಬರೋದಿಲ್ಲ. ಹೀಗೆಲ್ಲ ಅಂದರೆ ಪಾರ್ಟಾಗಿ ನೆಟ್ವರ್ಕ್ ಇಶ್ಯೂಸ್. ಟೋಟಲಿ ನೆಟ್ವರ್ಕಿನ ಒಂದು 100ಕ್ಕೆ 100 ಇಲ್ಲಿ ಸಮಸ್ಯೆ ಇದೆ. ಇದು ಹೆಚ್ಚು ಕಡಿಮೆ ಒಂದು 4-5 ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದೆ. ಆದರೆ ಈ ನಮ್ಮದು ಉತ್ತಮವಾದ ಒಂದು ಅಭಿನಂದನೆಯನ್ನು ನಾವು ಪತ್ರಿಕೆ ಉದಯವಾಣಿಗೆ ಕೊಡಬೇಕಾಗ್ತದೆ. ಯಾಕೆಂತೇಳಿದ್ರೆ ಅವರು ಸುಮಾರು ಸಲ ಇದನ್ನು ಗಮನಕ್ಕೆ ತಂದಿದ್ದಾರೆ. BSNL ಅವರಿಗೂ ತಂದಿದ್ದಾರೆ, ಐಡಿಯಾದವರಿಗೂ ತಂದಿದ್ದಾರೆ. ಅದನ್ನು ಜನಪ್ರತಿನಿಧಿಗಳ ಮುಖಾಂತರವೂ ಅವರು ಅದನ್ನು ಆ ಮೆಟ್ಲನ್ನು ತಗೊಂಬಂದಿದ್ದಾರೆ. ಈ ವಿಷಯವನ್ನು ಯಾವುದೇ ರೆಮಿಡಿಗಳನ್ನು ಇದುವರೆಗೆ ತಂದಿರಲಿಲ್ಲ. ಕೇವಲ ಇವರು ದುಡ್ಡು ಮಾಡುವ ದಂಧೆ ಅಂತ ನಮಗೆ ಅನಿಸ್ತದೆ. ಯಾಕಂತೇಳಿದ್ರೆ ಮಂತ್ಲಿ ನಾವು ಏನು ಪ್ಯಾಕೇಜ್ಗಳನ್ನು ಹಾಕ್ತೇವೆ ಅದರಲ್ಲಿ ಕನಿಷ್ಠ ಒಂದು 15 ಜನ ಸಿಕ್ಕಿದರೆ ನಮಗೆ ಉತ್ತಮ. ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಸೇವೆ ಲಭ್ಯ ಇಲ್ಲ. ನಾವು ಈಗ ಕಸ್ಟಮರ್ ಕೇರಿಗೆ ಅಥವಾ ಗ್ರಾಹಕರ ವೇದಿಕೆ ಇದನ್ನು ಸಮಸ್ಯೆಗಳನ್ನು ತಂದಾಗ ಒಂದು ಕ್ಷಣ ಮಾತ್ರ ಅವರು ತಮ್ಮ ಕರೆಗಳನ್ನು ಯೂಸ್ ಮಾಡ್ತಾರೆ, ಅಂದರೆ ಇದು ತಗೊಳ್ತಾರೆ. ಬಾಕಿ ಟೈಮ್ಗಳಲ್ಲಿ ಯಾವ ಹೊತ್ತಿನಲ್ಲೂ ಇವರು ನಮಗೆ ಸ್ಪಂದನೆ ಇಲ್ಲ. ಕಂಪ್ಲೇಂಟ್ಗಳು ಖಾಲಿ ಬಾಕ್ಸ್ಗಳಲ್ಲಿ ಇರ್ತವೆ, ಅನುಷ್ಠಾನ ಇಲ್ಲ. ಜನಪ್ರತಿನಿಧಿಗಳು ಒಂದು ಸಭೆಗಳನ್ನು ನಡೆಸಿ ಅದನ್ನು ವೇದಿಕೆಯಿಂದ ಇದನ್ನು ಮುತುವರ್ಜಿ ವಹಿಸ್ತಾರೆ, ಆದರೆ ಅದನ್ನು ಅನುಷ್ಠಾನ ಇಲ್ಲ. ಯಾವುದೇ ಅನುಷ್ಠಾನಗಳು ಇಲ್ಲ. ಸುಮಾರು 2 ಈಗ ಸಾಧಾರಣ 2 ವರ್ಷಗಳಿಂದ ಇಲ್ಲಿ ನಮ್ಮ ಕಾರ್ಕಳ, ಅಜೇಕಾರು, ಹೆಬ್ರಿ, ನಮ್ಮ ಈ ವಲಯಗಳಲ್ಲಿ ತುಂಬ ಸಮಸ್ಯೆ ನೆಟ್ವರ್ಕ್ ಇದಿದೆ. ಅದು ಸ್ಪೆಷಲಿ ಈಗ ನಮ್ಮದು ಈಗ NH ಆಗಿರುವಾಗ ಇಲ್ಲಿ ಯಾವುದೇ ಒಂದು ಕಾಡಿನ ಸಮಸ್ಯೆ ಇಲ್ಲ. ಈಗ ಮುಂಚೆ ಇಲ್ಲಿ ಮರಗಳ ಸಮಸ್ಯೆ ಇತ್ತು, ನೆಟ್ವರ್ಕ್ಗಳು ಆಗಾಗ ಅಲ್ಲಿ ತೊಂದರೆ ಇತ್ತು. ಈಗ ಮಳೆಗಾಲದಲ್ಲೂ ಕೂಡ ಅಷ್ಟು ಇಲ್ಲಿ ಜನನಿಬಿಡ ಪ್ರದೇಶ ಆದರೂ ಇದಿಲ್ಲ. ಇಲ್ಲಿ 2-3 ಸ್ಕೂಲ್ಗಳಿವೆ, 2-3 ಕಾಲೇಜ್ಗಳಿವೆ, ಉತ್ತಮ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಸಮಸ್ಯೆ ಇದು. ಯಾಕೆಂತೇಳಿದ್ರೆ ಅವರಿಗೆ ಈವ್ನಿಂಗ್ ಕ್ಲಾಸ್ಗಳು, ಕೆಲವೊಂದು ಈಗ ಟ್ಯೂಷನ್ ಕ್ಲಾಸ್ಗಳು ಆನ್ಲೈನ್ನಲ್ಲಿರುವಾಗ ನೆಟ್ವರ್ಕ್ಗಳ ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ. ಹಾಗಾಗಿ ಟವರು ಇಲ್ಲಿ ಕನ್ಯಾನದಲ್ಲಿ ಯಾವುದೋ ಒಂದು ಮಾಡಿದ್ದಾರೆ. ಇಲ್ಲಿ 1-1.5-2 ಕಿಲೋಮೀಟರ್. ಅದನ್ನು ಇವರು ಇರುವ ಟವರ್ಗಳನ್ನೇ ಉತ್ತಮ ನಿರ್ವಹಣೆ ಮಾಡಿದರೆ ಅದು ಪ್ರಯೋಜನ ಆಗ್ಬೋದು. ಮತ್ತು ಈಗ ಫ್ರೀಕ್ವೆನ್ಸಿಗಳು ಸ್ವಲ್ಪ ಮೇಂಟೆನೆನ್ಸ್ ಮುತುವರ್ಜಿ ಇಲ್ಲ. ಈಗ ಇಲಾಖೆಯಿಂದ ಮುತುವರ್ಜಿ ಇಲ್ಲ ಅಂತ ಹೇಳ್ಬೋದು. ಈಗ ಅವರು ಯಾವುದೇ ಒಂದು, ಈಗ ನಾವು ಸರ್ವಿಸನ್ನು ತಗೊಳ್ಳುವಾಗ ಒಂದು ಕ್ಷಣ ಮಾತ್ರ ಅವರ ಕರೆ ನಮ್ಮನ್ನು ಸ್ವೀಕರಿಸ್ತಾರೆ, ಮತ್ತು ಅದನ್ನು ಪುನಃ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆಲ್ರೆಡಿ ನಮ್ಮ ಪತ್ರಿಕೆಯವರೇ ತಂದಿದ್ದಾರೆ. ಅದನ್ನು ನಾವು ದಿನ ಬೆಳಗಾದರೂ ಓದ್ತಾ ಇದ್ದೇವೆ. ಈಗ ಇವತ್ತಿನ ನೀವು ಉದಯವಾಣಿಯನ್ನು ನೋಡಿದಾಗ ಅದರಲ್ಲೂ ಅಜೇಕಾರಿನ ಒಂದು ಸಮಸ್ಯೆಯನ್ನು ಇವತ್ತು ಇಟ್ಟಿದ್ದಾರೆ. ಇದು
ಅದರಿಂದ ಮುಂದೆ ಈಗ ಮೀಡಿಯಾದವರು ಅಥವಾ ಪತ್ರಿಕಾ ಮಾಧ್ಯಮದವರು ಆಲ್ರೆಡಿ ಅದನ್ನು ಗಮನಕ್ಕೆ ತಂದಾಗ ಸಾಮಾನ್ಯ ಜನರಿಗೆ ಅವರು ಏನು ಅದಕ್ಕೆ ಇದು ಕೊಡ್ತಾರೆ, ಮಹತ್ವವನ್ನು ಕೊಡ್ತಾರೆ. ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಮ್ಮ ಇದು. ಯಾಕಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಬರಬಾರ್ದು. ವಿದ್ಯಾರ್ಥಿಗಳೇ ಆಗಲಿ, ರಾತ್ರಿ ಕಾಲದಲ್ಲಿ ಕೆಲಸ ಮಾಡುವಾಗ ಅಥವಾ ಈಗ ನಮ್ಮದು ವರ್ಕ್ ಎಟ್ ಹೋಮ್ ಇದ್ದಾಗ ಕೆಲವೊಂದು ಸಂದಿಗ್ಧ ಸಮಯದಲ್ಲಿ ಕಂಪನಿಯವರು ಏನು ಮಾಡ್ತಾರೆ, ನಮಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಕೊಡ್ತಾರೆ. ಆವಾಗ ನೆಟ್ವರ್ಕಿನ ಇಶ್ಯೂ ಇದ್ದರೆ ಅವರು ನಮಗೆ ತುಂಬ ತೊಂದರೆ ಆಯಿತು. ಸೊ ಈಗ ನಮಗೆ ನಮ್ಮ ಮುಖ್ಯ ಉದ್ದೇಶ ಇದನ್ನು ಗಮನಕ್ಕೆ ತಂದು ಒಂದು ಒಳ್ಳೆಯ ಒಂದು ನಮಗೆ ಇದು ನೆಟ್ವರ್ಕಿನ ಸಮಸ್ಯೆಯನ್ನು ಬಗೆಹರಿಸಿದರೆ ತುಂಬ ಉತ್ತಮ. ನೆಟ್ವರ್ಕ್ ಸಮಸ್ಯೆ ಈ ಭಾಗದೊಂದು ದೊಡ್ಡ ಸಮಸ್ಯೆ. ನಾವೀಗ ಹೆಬ್ರಿಯ ಹೃದಯ ಭಾಗದ ಇಲ್ಲೇ ನಮ್ಮ ಎದುರುಗಡೆ ತಾಲೂಕು ಆಫೀಸ್ ಇದೆ. ತಾಲೂಕು ಆಫೀಸ್ ಪಕ್ಕದಲ್ಲೇ ನಮ್ಮ ಮನೆ ಇರುವಂಥದ್ದು. ಇಲ್ಲಿ ಭಾರಿ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗೆ ಹೋದರೆ ನೆಟ್ವರ್ಕ್ ಇಲ್ಲ, ಮನೆ ಹೊರಗೆ ಬಂದರೆ ಮಾತ್ರ ಫೋನಲ್ಲಿ ಮಾತಾಡಲಿಕ್ಕೆ. ಒಂದು ವೇಳೆ ತಪ್ಪಿ ಮೊಬೈಲ್ ಇಟ್ಕೊಂಡು ಮನೆ ಒಳಗೆ ಹೋಯ್ತು ಅಂದರೆ ಆ ದಿವಸ ಯಾರು ಫೋನಿಗೂ ನಾವು ಸಿಗೋದಿಲ್ಲ. ಅಂಥ ಪರಿಸ್ಥಿತಿ ನಗರ ಭಾಗದಲ್ಲಿದೆ. ಇನ್ನು ಹೃದಯ ಭಾಗದ ಹೆಬ್ರಿಯಲ್ಲಿ ಇಲ್ಲೇ ಇರುವಾಗ ಇನ್ನು ಹಳ್ಳಿಗಾಡಿನ ಸ್ಥಿತಿ ಏನು ಅನ್ನೋಂಥದ್ದು ಎಲ್ಲರ ಪ್ರಶ್ನೆ ಇದು. ಈಗ ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ನೆಟ್ವರ್ಕ್ ಇಲ್ಲ ಅನ್ನೋದು ಸಾಮಾನ್ಯ, ಆದರೆ ಹಾರ್ಟ್ ಆಫ್ ಸಿಟಿಯಲ್ಲೇ ಇಲ್ಲ ಅನ್ನುವಂಥದ್ದು ಭಾರಿ ಸಮಸ್ಯೆ. ನಾವು ಈ ಬಗ್ಗೆ ತುಂಬ ಸಂಬಂಧಪಟ್ಟ ಇಲಾಖೆಯ ನೆಟ್ವರ್ಕ್ಗಳಿಗೆ ಅವ್ರಿಗೆ ಗಮನಕ್ಕೆ ತಂತು. ಈಗ ನಾನು ಮೊದಲು ಸಣ್ಣ ಒಂದು 15 ವರ್ಷಗಳಿಂದ ಏರ್ಟೆಲ್ಲನ್ನು ಬಳಸ್ತಾ ಇದ್ದೆ. ಸೊ ಅದು ನೆಟ್ವರ್ಕ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾರು ಹೇಳಿದರು, ನೀವು ಜಿಯೋ ಸಿಗ್ತದೆ, ನೀವು ಜಿಯೋಗೆ ಪೋರ್ಟ್ ಮಾಡಿ ಅಂತ ಹೇಳಿದರು. ಈಗ ನಾನು ಒಂದು 6 ತಿಂಗಳಿಂದ ಜಿಯೋಗೆ ಪೋರ್ಟ್ ಮಾಡಿದ್ದೇನೆ. ಜಿಯೋ ಕೂಡ ಸೇಮ್ ಸಮಸ್ಯೆ. ಸೊ ಅದರಿಂದಾಗಿ ಯಾವ ನೆಟ್ವರ್ಕ್ ಕೂಡ ಇಲ್ಲ. BSNL ಮೊದಲೇ ಇಲ್ಲ, ಅದರ ನಂತರ ಬೇರೆ ಯಾವುದೇ ನೆಟ್ವರ್ಕ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ಈ ಭಾಗದಲ್ಲಿ ಹಾರ್ಟ್ ಆಫ್ ಸಿಟಿಯಲ್ಲಿ ನೆಟ್ವರ್ಕ್ ಬೇಕು ಅನ್ನುವಂಥದ್ದು ಕೂಗು ಎಲ್ಲರದ್ದು ಕೇಳಿ ಬರ್ತಾ ಇದೆ. ನಾನು ಇನ್ನೊಂದು ವಿಷಯ ಹೇಳಬೇಕಂತ ಹೇಳಿದರೆ, ನಮ್ಮ ಸರ್ಕಾರ ಡಿಜಿಟಲೀಕರಣ ಮಾಡಿದ್ದೇವೆ, ಎಲ್ಲವೂ ಕೂಡ ಆನ್ಲೈನ್ ಪೇಮೆಂಟು ಎಲ್ಲ ಹೇಳ್ತಿದ್ದಾರೆ. ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದ ಟೆಲಿಫೋನ್, ದೂರವಾಣಿ ಕರೆಯೇ ಸಮಸ್ಯೆ ಇರುವಾಗ ಇನ್ನು ಡಿಜಿಟಲೀಕರಣ ಅದೆಲ್ಲ ಯಾವಾಗ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದೊಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ. ಸೊ ಅದರಿಂದಾಗಿ ಈ ಬಗ್ಗೆ ಸರ್ಕಾರ ಆಗಲಿ, ಸಂಬಂಧಪಟ್ಟ ಇಲಾಖೆಗಳಾಗಲಿ ಆದಷ್ಟು ಬೇಗ ಈ ನೆಟ್ವರ್ಕ್ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು. ಈಗ ನಕ್ಸಲ್ ಬಾಧಿತ ಪ್ರದೇಶಗಳಾದ ಕೂಡ್ಲು, ನಾಲ್ಪಾಳು ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಸೊ ಆ ಭಾಗಕ್ಕೆ ಇನ್ನಾಗಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಹೃದಯ ಭಾಗದ ಹೆಬ್ರಿಯ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ ಅನ್ನುವಂಥಕ್ಕಂಥದ್ದು ದೊಡ್ಡ ಸಮಸ್ಯೆ. ಅದಕ್ಕೆ ಶೀಘ್ರ ಪರಿಹಾರ ಸಿಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಸರ್, ಇದೀಗ ಅಂದರೆ 4-5 ವರ್ಷದ ಹಿಂದೆ ಏನು ಸಮಸ್ಯೆ ಇಲ್ಲದೆ ಈಗ ಇತ್ತೀಚೆಗೆ ಶುರುವಾಗಿರುವಂಥದ್ದು ಅದು ನನ್ನ ಅದ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ, ಈಗ 5G ಅಂತ ಮಾಡಿದ್ದಾರೆ. ಸೊ ಅದನ್ನು ಏನಾಗಿದೆ ಅಂತಂದರೆ 5G ಬಳಸಬೇಕು ಅನ್ನೋ ಕಾರಣಕ್ಕೋಸ್ಕರ 4Gಗಳ ನೆಟ್ವರ್ಕ್ಗಳಲ್ಲಿ ಆ ನೆಟ್ವರ್ಕ್ ಸ್ಥಗಿತ ಮಾಡಿರ್ಬೋದು ಅನ್ನುವಂಥ ಕೂಡ ಸಂಶಯ ಇದೆ. ಅಂದರೆ ಎಲ್ಲರೂ ಕೂಡ ಅದನ್ನು ಬಳಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆಗಿರ್ಬೋದು ಅನ್ನುವಂಥ ಸಂಶಯ ನನ್ನ ಹತ್ರ ಕಾಡ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈಗ ಕಚೇರಿಗಳಲ್ಲಿ ಈಗ ನೆಟ್ವರ್ಕ್ ಇಲ್ಲದಾಗ ಏನಾದರೂ ನಿಮಗೆ ಕೆಲಸ ಇರ್ತದೆ, ತುರ್ತು ಕೆಲಸ ಇದ್ದಾಗ ಆಗ ಹೋದಾಗ ಏನು? ಅಲ್ಲ, ತುರ್ತು ಕೆಲಸ ಇದ್ದಾಗ ಅದೇ ಸಾಮಾನ್ಯವಾಗಿ ಹೆಚ್ಚಿನ ಜನ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗೋರು. ಅವ್ರು ಯಾವುದೋ ಒಂದು ಕಚೇರಿ ಕೆಲಸಕ್ಕೆ ಹೋಗಬೇಕಾದ್ರೆ ಆ ದಿವಸ ಕೆಲಸಕ್ಕೆ ರಜೆ ಹಾಕಿ ಹೋಗಬೇಕು. ಆ ರಜೆ ಹಾಕಿ ಹೋಗಿ ಬೆಳಗ್ಗೆ ಸಂಜೆವರೆಗೆ ಕಾದು ಅವ್ರು ಕೆಲಸ ಆಗಲಿಲ್ಲ ಅಂತ ಹೇಳಿದರೆ ಅವರು ಒಂದು ಬದಲು ವೇತನವೂ ಇಲ್ಲ, ಕೆಲಸವೂ ಆಗೋದಿಲ್ಲ. ಅದರಿಂದಾಗಿ ಅಗತ್ಯವಾಗಿ ಎಲ್ಲ ಸರ್ಕಾರಿ ಕಚೇರಿ ಆಗಲಿ ಖಾಸಗಿ ಕಚೇರಿಗಳಲ್ಲಿ ನೆಟ್ವರ್ಕ್ ಬಗ್ಗೆ ಶೀಘ್ರವಾಗಿ ಅದು ಕ್ರಮ ತಗೊಳ್ಬೇಕು. ಮತ್ತು ಅದು ಆ ಜನರಿಗೆ ಸಮಸ್ಯೆ ಆಗದಂತೆ ಕೆಲಸಗಳಾಗಬೇಕು. ಈ ನಿಟ್ಟಿನಲ್ಲಿ ನೆಟ್ವರ್ಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ. ಅವರು ಹೇಳಿದ್ರು ಅಂದರೆ ಸ್ವಲ್ಪ ದೂರದಲ್ಲಿ ಟವರ್ ಒಂದು ಇದೆ, ಅಂದರೆ ಒಂದೇ ಟವರಿಂದ ಸಿಗ್ನಲ್ ಎಲ್ಲ ನೆಟ್ವರ್ಕಿಗೆ ತಗೊಳ್ತಿರುವಂಥದ್ದು ಹೇಗೆ ಅಂತ ಹೇಳಿ? ಹೌದು, ಅದು ಒಂದು ಸಮಸ್ಯೆ ಇದೆ. ಮತ್ತು ಇನ್ನೊಂದು, ಏನು ಟವರ್ಗಳನ್ನು ಅಳವಡಿಸಿದ್ದಾರೆ ಆ ಜಾಗದ ಪ್ರದೇಶ ಸರಿ ಇಲ್ಲ. ಅವರು ಸಾಮಾನ್ಯವಾಗಿ ಟವರ್ಗಳನ್ನು ಎತ್ತರ ಭಾಗದಲ್ಲಿ ಅಳವಡಿಸಬೇಕು. ಕೆಲವೊಂದು ಆಳವಾದ ಪ್ರದೇಶದಲ್ಲಿ ಅಳವಡಿಸಿದ್ದಾರೆ. ಒಟ್ಟು ಕಾಟಾಚಾರಕ್ಕೆ ಟವರ್ ಇದೆ. ಅದು ಏನಾಗಿದೆ ಅಂದರೆ, ಆ ಟವರ್ನ ಪಕ್ಕದಲ್ಲಿ ಯಾವುದಾದ್ರು ಎತ್ತರವಾದ ಕಟ್ಟಡ ನಿರ್ಮಾಣ ಆದರೆ ಆ ಕಟ್ಟಡದ ಪಕ್ಕದ ಸೈಡ್ ಯಾರಿಗೆ ಉಂಟು ಅದು ಯಾರಿಗೆ ನೆಟ್ವರ್ಕ್ ಸಿಗೋದಿಲ್ಲ. ಈಗ ನಮ್ಮಲ್ಲಿ ಆಗಿರುವಂಥ ಸಮಸ್ಯೆ ಇದೆ. ಈ ಕನ್ಯಾನದಲ್ಲಿ ಟವರ್ ಹಾಕಿದ್ದಾರೆ, ಆದರೆ ಈ ಕಡೆ ಇರತಕ್ಕಂಥ ಕಟ್ಟಡ ಎತ್ತರದಲ್ಲಿ ಕಟ್ಟಡಗಳಿದ್ದಾವೆ, ಅದು ಟವರ್ ಕೆಳಗಿದೆ. ಈಗ ಎಲ್ಲ ನೆಟ್ವರ್ಕ್ ಒಂದೇ ಟವರ್ ಇಂದ ಸಿಗ್ನಲ್ ಅನ್ನು ಕೆಲವೊಂದು ಒಂದೊಂದೇ ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆ ಡಿವೈಡ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈಗ 4G ನಂತರ ಈಗ 5G ಏನು ಅಪ್ಡೇಟ್ ಆಗಿದೆ, ಅದರ ನಂತರ ನೆಟ್ವರ್ಕ್ ಸಮಸ್ಯೆ ಆಗಿರುವಂಥ ಅದು ಕೂಡ ಸಮಸ್ಯೆ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಬಳಕೆದಾರರು ಹೆಚ್ಚಾಗಿದ್ದಾರೆ. ಹಿಂದೆ ಬಳಕೆದಾರಷ್ಟು ಇರಲಿಲ್ಲ. ಈಗ ಒಂದೊಂದು ಮನೆಯಲ್ಲಿ 5-10 ಟೆಲಿಫೋನ್ಗಳಿದ್ದಾವೆ, ಮೊಬೈಲ್ಗಳಿದ್ದಾವೆ. ಸೊ ಅದರಿಂದ ಬಳಕೆಗಳು ಜಾಸ್ತಿ ಆದಾಗ ಸಿಗ್ನಲ್ಗಳು ವೀಕ್ ಆಗುವಂಥ ಸಮಸ್ಯೆಗಳು ಇರ್ಬೋದು. ಆದರೆ ಅದಕ್ಕೆ ಆ ಸಂಬಂಧಪಟ್ಟವ್ರು ಈಗ ತಂತ್ರಜ್ಞಾನ ಬೆಳೆದಿದೆ. ಸೊ ಅದರಿಂದಾಗಿ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಯಾರು ನೆಟ್ವರ್ಕ್ನವ್ರು ಇದ್ದಾರೆ ಅವ್ರು ಮಾಡಬೇಕು ಅನ್ನೋಂಥದ್ದು ನನ್ನ ಬೇಡಿಕೆ. ಈಗ ನೀವು ಖಾಸಗಿ ನೆಟ್ವರ್ಕ್ನವರೇನಿದ್ದಾರೆ, ಈಗ ಏರ್ಟೆಲ್ ಇರ್ಬೋದು, ಜಿಯೋ, ನೀವು ಪೋರ್ಟ್ ಆಗಿದ್ದೀರಿ, ಆಗ ಅವರ ಗಮನಕ್ಕೆ ತಂದಾಗ ಏನು ಹೇಳಿ? ತಂದಾಗ ಅವರು ಬಂದರು. ಇಲ್ಲಿ ಬಂದಾಗ ಅವರು ರೀಸನ್ ಅದೇ ಕೊಟ್ಟಿದ್ದು, ಈಗ ನಿಮಗೆ ಇಲ್ಲಿ ಈ ಭಾಗದಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಇಲ್ಲೊಂದು ಬಿಲ್ಡಿಂಗ್ ಇದೆ, ಆ ಕಟ್ಟಡ ಎತ್ತರದಲ್ಲಿದೆ, ಅದರಿಂದಾಗಿ ನಿಮ್ಗೆ ಸಿಗೋದಿಲ್ಲ, ಇದು ರೀಸನ್ನ. ಸೊ ಅದು ಪರಿಹಾರ ಕೊಡಬೇಕಲ್ವ ಅವರು.
ಅದರಿಂದಾಗಿ ನಾನು ಪುನಃ ಈಗ ಪೋರ್ಟ್ ಮಾಡಲಿಕ್ಕೆ ಹೊರಟಿದ್ದೇನೆ ಈಗ ಪುನಃ ಜಿಯೋನ ತೆಗೆದಿಗೆ ಬೇರೆ ಯಾವ್ದಾದ್ರು ನೆಟ್ವರ್ಕ್ ಸಿಗ್ತದ ಅಂತ ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗ ಏನಾದರೂ ಹೊಸ ಟವರ್ ಹಾಕಿ ನಿಮಗೆ ಸೊಲ್ಯೂಷನ್ ಕೊಡುವ ಸಂಬಂಧಪಟ್ಟಾಗಿ ಇದರ ಈ ಸಮಸ್ಯೆಗಳು ಬಂದಾಗ ನಾನು ಜನಪ್ರತಿನಿಧಿಗಳ ಗಮನಕ್ಕೂ ತಂದೆ. ಸೊ ಈ ರೀತಿ ಆಗ್ತದೆ ಅಂತ ಅದಕ್ಕೆ ಅವರು ಎಲ್ಲ ಇದು ಟವರ್ಗಳು ಯಾರೆಲ್ಲ ನೆಟ್ನವ್ರು ಇದ್ದಾರೆ ಅವ್ರನ್ನೆಲ್ಲವನ್ನು ಕರೆದು ಮೀಟಿಂಗ್ ಮಾಡಿ ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅನ್ನೋಂಥದ್ದು ಭರವಸೆ ಕೊಟ್ಟಿದ್ದಾರೆ. ಬಿಟ್ಟರೆ ಯಾವುದೇ ಸಮಸ್ಯೆ ಸಭೆ ಕರೆದಿಲ್ಲ, ಸಮಸ್ಯೆಗಳು ಬಗೆಹರಿದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗಿದೆ ವಿನ ಕಡಿಮೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಸ್ಥಳೀಯರು ಒಟ್ಟಾಗಿ ಇದರ ಬಗ್ಗೆ ಏನಾದರೂ ಹೋರಾಟ ಮಾಡಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಈಗ ನಾವು ಸ್ಥಳೀಯರೆಲ್ಲ ಈಗ ಹೆಚ್ಚಿನ ದುಃಖಿಗಳಿಗೆ ಎಲ್ಲರೂ ಕೂಡ ಅಷ್ಟೇ, ಮನೆ ಒಳಗೆ ಹೋದರೆ ಫೋನ್ ಬರೋದಿಲ್ಲ, ಹೊರಗೆ ಬಂದರೆ ಮಾತ್ರ ಅಂತ. ಈಗ ಟವರ್ಗಳು ಇಂಟರ್ನೆಟ್ಗಳು ಯಾವುದೇ ಆಗಲಿ, ಈಗ ಆನ್ಲೈನ್ ಕೆಲವು ತುಂಬ ಜನ ಕೆಲಸದಲ್ಲಿದ್ದಾರೆ, ಅವರು ವರ್ಕ್ ಫ್ರಮ್ ಹೋಮಲ್ಲಿ ಇವತ್ತು ಮಾಡ್ತಾಯಿದ್ದಾರೆ ಕೆಲಸ. ಸೊ ಅವರು ತುಂಬ ಈಗ ಖಾಸಗಿ ನೆಟ್ವರ್ಕ್ಗಳಿಗೆ ಮೊರೆ ಹೋಗಿದ್ದಾರೆ. ತುಂಬ ಹಣವನ್ನು ದುಬಾರಿಯಾಗಿ ತೆತ್ತು ಅವರು ಕೆಲಸವನ್ನು ಮಾಡುವ ಪರಿಸ್ಥಿತಿ. ಯಾಕಂದರೆ ಯಾವುದೇ ನೆಟ್ವರ್ಕ್ಗಳನ್ನು ನಮ್ಮ ಕೂಡ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬ್ರಾಡ್ಬ್ಯಾಂಡಿಗೆ ಹೋಗಿ ಅಲ್ಲಿಂದ ನೆಟ್ವರ್ಕ್ ಕೇಬಲ್ಗಳನ್ನು ಬಳಸ್ಕೊಂಡು ಈಗ ನಾವು ಕೂಡ ಅದನ್ನೇ ಬಳಸುವಂಥದ್ದು. ಈಗ ನಮ್ಮದೆಲ್ಲ ಅದಕ್ಕೆ ಅದೇ ಹಾಕಿದ್ದೇವೆ. ಸೊ ಮೊಬೈಲ್ಗಳು ಏನಿದ್ರು ಕೂಡ ಹೊರಗಡೆ ಹೋದಾಗ ಮಾತ್ರ ನಮಗೆ ನೆಟ್ವರ್ಕ್ ಸಿಗುವಂಥದ್ದು, ಮನೇಲಿ ಬಂದಾಗ ಅದು ಸಿಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗ ಹೆಚ್ಚಿನಾಗಿ ನಾನು ಸಮಸ್ಯೆ ನೋಡುವಂಥದ್ದು ಶಾಲೆಗಳು. ಈಗೆಲ್ಲವೂ ಕೂಡ ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋ ಹೇಗಿದೆ ಅದೇ ರೀತಿ ಎಲ್ಲ ಶಾಲೆಯ ಮಾಹಿತಿಗಳನ್ನು ಈಗ ವಾಟ್ಸಪ್ ಗ್ರೂಪ್ ಮಾಡಿ ಅದಕ್ಕೆ ಹಾಕ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ಗಳು ಮೀಟಿಂಗ್ ಹೋಗೋದಿದ್ದೆ, ಯಾಕಂತ ಹೇಳಿದರೆ ಅವರಿಗೆ ಮೊಬೈಲಿಗೆ ಆ ಮೆಸೇಜ್ ಬಂದಿರೋದಿಲ್ಲ, ಟವರ್ ನೆಟ್ವರ್ಕ್ ಇಲ್ಲ ಅನ್ನೋದು ಕಾರಣಕ್ಕೂ ಮೆಸೇಜ್ ಬಂದಿರಲಿಲ್ಲ. ಇವರು ನೋಡುವಾಗ ಮರ್ದಿಸ್ ಆಗಿರ್ತದೆ, ಮೀಟಿಂಗ್ ಮಿಸ್ ಆಗಿರ್ತದೆ. ಇಂಥ ತುಂಬ ಕಡೆ ಸಮಸ್ಯೆಗಳಿದ್ದಾವೆ. ಈಗ ಹಾರ್ಟ್ ಆಫ್ ಸಿಟಿಯಲ್ಲಿ ಇಲ್ಲೇ ಪಕ್ಕದಲ್ಲಿ ಒಂದು ಶಾಲೆ ಇದೆ, ಇಲ್ಲಿ ಕೂಡ ಅಲ್ಲಿ ಒಳಗಡೆ ಹೋದಾಗ ನೆಟ್ವರ್ಕ್ ಇಲ್ಲ. ಸೊ ಅಂಥದ್ದು ಈ ಭಾಗದಲ್ಲೇ ಇರುವಾಗ ಅದು ಆದಷ್ಟು ಆ ಸಂಬಂಧಪಟ್ಟ ಯಾರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಅದನ್ನು ಶೀಘ್ರವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ನನ್ನ ಒತ್ತಾಯ. ಆ ಸಿಗ್ನಲ್ ಕೆಲವೊಮ್ಮೆ ವಿಶೇಷ ಅಂತ ಹೇಳಿದರೆ ಫೋನಲ್ಲಿ ಸಿಗ್ನಲ್ಗಳು ಕಾಣಿಸ್ತದೆ, ಬಟ್ ಕಾಲ್ ಮಾಡಿದಾಗ ಕಟ್ ಆಗುವಂಥದ್ದು, ಕಾಲ್ ಅಥವಾ ಕಾಲ್ ಹೋಗೋದಿಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳಿರ್ತದೆ. ಅದು ಯಾಕೆ ಆಗ್ತದೆ ಅನ್ನುವಂಥದ್ದು ಬಾರಿ ಎಲ್ಲರಿಗೂ ಕೂಡ ಅದೊಂದು ಪ್ರಶ್ನೆ. ಇತ್ತೀಚೆಗೆ ಜಾಸ್ತಿ ಶುರುವಾಗಿದೆ. ಅದೇ ಮುಂದಿನ ದಿನಗಳದೇ ನಾವೀಗ ಒಂದಿಷ್ಟು ಸಮಾನ ಮನಸ್ಕರು ಯಾರಿದ್ದಾರೆ ಈ ಸಮಸ್ಯೆಗಳಿಗೆ ಯಾರು ನೊಂದಿದ್ದಾರೆ ಅವರೆಲ್ಲರನ್ನು ಸೇರಿಸ್ಕೊಂಡು ಒಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಯೋಚನೆ ಇದೆ ನಮಗೆ. ಆಗಿದ್ದು ತುಂಬ ಇದೆ. ಈಗ ಉದಾಹರಣೆ ಹೇಳಬೇಕಾದ್ರೆ ಕಬ್ಬಿನಾಲೆ ಅಂತ ಜಾಗದಲ್ಲಿ ತೀರಾ ಈಗ ಮಳೆಗಾಲ ಸಂದರ್ಭದಲ್ಲಿ ಭಾರಿ ಗಾಳಿ ಮಳೆಯಿಂದ ಮರಗಳು ರಸ್ತೆಗೆ ಬಿದ್ದು ಅನಾಹುತ ಆಗಿರ್ತದೆ. ಕೆಲವೊಮ್ಮೆ ನೀರು ಉಕ್ಕಿ ಹರಿದು ಮನೆಗಳು ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಇರ್ತದೆ. ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಯಾವುದೇ ಒಂದು ಇಲಾಖೆಗಳನ್ನು ಸಂದರ್ಶಿಸಬೇಕಾದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಅಂತಿಂದಾಗಿ ಎಷ್ಟೋ ಜೀವಗಳು ಹೋದಂಥ ಪ್ರಮೇಯಗಳಿದ್ದಾವೆ, ಅಲ್ಲಿ ತುಂಬ ಇದಿದ್ದಾವೆ. ಸಾಮಾನ್ಯವಾಗಿ ಈಗ ನಾನು ಹೇಳೋದು ನಾಡಪಾಲು, ಕಬ್ಬಿನಾಲೆ, ಮತ್ತಾವು, ಆಮೇಲೆ ಆ ಭಾಗದಲ್ಲಿ ಆಮೇಲೆ ಶೂನ್ಯ ನೆಟ್ವರ್ಕ್ ಪ್ರದೇಶಗಳಿದ್ದಾವೆ. ಇಲ್ಲಿ ಉದಾಹರಣೆ ಹೇಳುವಂತಾದರೆ ಜರ್ವತ್ತು ಅಂತ, ಅಲ್ಲಿ ಯಾವುದೇ ನೆಟ್ವರ್ಕ್ಗಳು ಸಿಗೋದಿಲ್ಲ, ಯಾವುದಿಲ್ಲ. ಆ ಭಾಗದಲ್ಲಿ ಬಸ್ಸಲ್ಲಿ ನೀವು ಹೋಗ್ತಾ ಇದ್ದರೆ ಆ ಬಸ್ಸಲ್ಲಿ ಹೋಗುವಾಗ ಯಾವುದೇ ನೆಟ್ವರ್ಕ್ಗಳು ಅಲ್ಲಿ ಆ ಟೈಮಲ್ಲಿ ಕಂಪ್ಲೀಟ್ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸೀತಾ ನದಿ ನಾವು ಸೋಮೇಶ್ವರ ಹೋಗುವಾಗ ಇಲ್ಲೊಂದು ಇಕ್ಕೊಳ್ಳು ಅಂತ ಜಾಗ ಇದೆ, ಆ ಜಾಗದಲ್ಲಿ ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಹಾಗೆ ಇಲ್ಲಿಂದ ನಾವು ಉಡುಪಿ ಹೋಗುವಾಗ ಪಾಡಿಗಾರ ಅಂತ ಜಾಗ ಇದೆ, ಆ ಪಾಡಿಗಾರ ಪ್ರದೇಶದಲ್ಲಿ ಎಲ್ಲೂ ಕೂಡ ನೆಟ್ವರ್ಕೇ ಸಿಗೋದಿಲ್ಲ. ಸೊ ಅಲ್ಲಿ ಕೂಡ ಆ ಸಮಸ್ಯೆಗಳಾಗ್ತಾಯಿದೆ. ಹೌದು, ಆ ಪ್ರದೇಶ ಅಂದರೆ ಕಾಡು ಪ್ರದೇಶ ಅಲ್ಲ, ರಸ್ತೆಯಲ್ಲೇ ಹೋಗುವಾಗ ಆಗುವಂಥದ್ದು. ನಾವು ರಸ್ತೆಯಲ್ಲಿ ಬಸ್ಸಿನಲ್ಲಿ ಹೋಗುವಾಗ ಆ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪಾಡಿಗಾರ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಬಸ್ಸಲ್ಲಿದ್ದವರೆಲ್ಲರೂ ಕೂಡ ಹಲೋ 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 ಹೇಳ್ತಿರ್ತಾರೆ. ಯಾಕಂದರೆ ಆ ಸಂದರ್ಭದಲ್ಲಿ ಎಲ್ಲ ನೆಟ್ವರ್ಕ್ ಕಟ್ ಆಗಿರ್ತದೆ, ಫೋನ್ ಕನೆಕ್ಟ್ ಆಗೋದಿಲ್ಲ, ಕಟ್ ಆಗ್ತದೆ. ಅಲ್ಲ, ಇದು ಮೂಲಭೂತ ಸಮಸ್ಯೆಗಳಲ್ಲಿ ಇದು ಒಂದು. ಸಾಮಾನ್ಯರಿಗೆ ಇವತ್ತು ಒಬ್ಬರನ್ನು ಸಂಪರ್ಕ ಮಾಡಬೇಕಾದ್ರೆ ದೂರವಾಣಿ ಬೇಕೇ, ಅಗತ್ಯವಾಗಿದೆ ಇವತ್ತು. ಸೊ ಅದರ ನಿಟ್ಟಿನಲ್ಲಿ ಜನಸಂಪರ್ಕಕ್ಕೆ ಸ್ಪಂದಿಸಬೇಕಾದ್ರೆ ನೆಟ್ವರ್ಕ್ಗಳು ವೆರಿ ಇಂಪಾರ್ಟೆಂಟ್. ಅದರಿಂದಾಗಿ ಸಂಬಂಧಪಟ್ಟ ಯಾವುದು ನೆಟ್ವರ್ಕ್ ಕಂಪ್ನಿಗಳಿದ್ದಾವೆ ಈ ಬಗ್ಗೆ 5G 3Gಯನ್ನು ನಾವು ಬೇಕಂತ ಕೇಳೋದಿಲ್ಲ, ಆದರೆ ದೂರವಾಣಿ ಮಾಡಲಿಕ್ಕೆ ಅಗತ್ಯವಾಗಿ ಸಿಗ್ನಲ್ಸ್ಗಳು ಬೇಕು ಅನ್ನೋಂಥದ್ದು ನನ್ನ. ಕಳೆದ ಒಂದು 6-7 ತಿಂಗಳಿಂದ ನಮ್ಮ ಹೆಬ್ರಿ ಗ್ರಾಮ ಪಂಚಾಯಿತಿ ಹಾಗೂ ಸೋಮೇಶ್ವರ ನಾಡಪಾಲು ಹಾಗೂ ಕೂಡ್ಲು ಮತ್ತು ಶಿವಪುರ, ಮುದ್ರಾಡಿ, ವರಂಗ ಈ ಕಡೆಗಳಲ್ಲಿ ತುಂಬ ನೆಟ್ವರ್ಕಿನ ಸಮಸ್ಯೆ ಇದೆ. BSNL ಹಾಗೂ ಜಿಯೋದವ್ರದ್ದು ಟವರ್ ಉಂಟು, ಬಟ್ ಆದರೆ ಅವ್ರದ್ದು ನೆಟ್ವರ್ಕ್ ಯಾವುದೂ ಇರೋದಿಲ್ಲ. BSNL ಒಮ್ಮೊಮ್ಮೆ 4-5 ದಿನದಿಂದ ನೆಟ್ವರ್ಕೂ ಸಿಗೋದಿಲ್ಲ. ಒಮ್ಮೊಮ್ಮೆ ಬಂದರೆ ಒಂದು ವಾರದವರೆಗೆ ಇರ್ತದೆ, ಮತ್ತು ಒಂದು ತಿಂಗಳು ನೆಟ್ವರ್ಕೇ ಇರೋದಿಲ್ಲ. ಕೆಲವೊಮ್ಮೆ ಸಿಟಿಗಳಲ್ಲಿ ಕಾಲ್ ಮಾಡಿದರೂ ಕಾಲ್ ಕಟ್ ಆಗ್ತದೆ, ಅವರಿಗೆ ಎದನ್ನವರಿಗೆ ಮಾತಾಡಿದ್ದು ಕೇಳೋದಿಲ್ಲ, ಹಲೋ ಹಲೋ ಅಂತ ಹೇಳ್ತಾರೆ, ಡಿಸ್ಕನೆಕ್ಟ್ ಆಗ್ತಾ ಇರ್ತದೆ. ಇದಕ್ಕೊಂದು ಸೂಕ್ತವಾದ ಪರಿಹಾರ ಬೇಕಂತ ಕೇಳಿಕೊಳ್ತಾ ಇದ್ದೇವೆ. 6-7 ತಿಂಗಳಿಂದ ಈ ಸಮಸ್ಯೆ ಉಂಟು. ಮುಂಚೆಯಿಂದ ಉಂಟು, ಬಟ್ ಸಮ್ ಟೈಮ್ ವರ್ಕ್ ಆಗ್ತಿತ್ತು, ಜಿಯೋದವ್ರದ್ದು ನೆಟ್ವರ್ಕ್ ಸ್ವಲ್ಪ ಒಳ್ಳೇದಿತ್ತು. ಈಗ 5G ಬಂದ ನಂತರ ತುಂಬ ಪ್ರಾಬ್ಲಮ್ಮು. ಅಂದರೆ ಕಾಲ್ ಡಿಸ್ಕನೆಕ್ಟ್ ಆಗ್ತದೆ, ಮಾತಾಡ್ತಾ ಮತ್ತೊಮ್ಮೆ ಒತ್ತಿದ್ರೆ ಕಾಲ್ ಹೋಗೋದಿಲ್ಲ. ಎಮರ್ಜೆನ್ಸಿ ನಮ್ಗೆ ಯಾರಿಗಾರು ಕಾಲ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಹೇಳಿ ಪ್ರಯೋಜನ ಇಲ್ಲ. ಕಸ್ಟಮರ್ ಕೇರ್ ಅವ್ರದ್ದು ಟೀಮ್ ಎಲ್ಲ ಬಂದು ಒಮ್ಮೆ ಅಬ್ಸರ್ವೇಷನ್ ಮಾಡಿ ಹೋಗಿದ್ದಾರೆ, ಆದರೆ ಯಾವುದು ಅವ್ರದ್ದು ರೆಸ್ಪಾನ್ಸ್ ಇಲ್ಲ. BSNL ಅಲ್ಲಿ ತುಂಬ ಪ್ರಾಬ್ಲಮ್. ಇಲ್ಲಿ ಆ್ಯಕ್ಚುಲಿ BSNL ಮತ್ತು ಜಿಯೋ ಎರಡೇ ಇರೋದು. ನಮ್ಮದು ಏರ್ಟೆಲ್ ಅಷ್ಟೊಂದು ಏನೋ ಅವ್ರದ್ದು ಇದಿಲ್ಲ, ಅಪ್ಡೇಟ್ ಇಲ್ಲ. ಇಲ್ಲಿ ಉಂಟು ಟವರು, 1-2 ಟವರ್ ಇರಬೇಕು, ಬಟ್ ಅವ್ರದ್ದು ಏನಂತ ಇದಿಲ್ಲ. ಹತ್ತಿರದಲ್ಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ
ಜಿಯೋ ಟವರ್ ಉಂಟು ಮತ್ತು ಏರ್ಟೆಲ್ ಅವ್ರ ಟವರ್ ಉಂಟು, BSNL ಆಫೀಸ್ ಸಹ ಉಂಟು, ಜಿಯೋದವ್ರದ್ದು ಆಫೀಸ್ ಉಂಟು. ಆದರೆ ಯಾರು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ಮೇಂಟೆನೆನ್ಸ್ ಇಲ್ಲ. ಕರೆಂಟ್ ಹೋಯ್ತಂದರೆ ಅರ್ಧ 1 ಗಂಟೆ ಜಿಯೋದವ್ರದ್ದು ಇದೇ ಇರಲ್ಲ, ನೆಟ್ವರ್ಕೇ ಇರಲ್ಲ. ಈಗ ಸಪೋಸ್ ಈಗ ಕರೆಂಟ್ ಹೋಯ್ತಂದು ಸಡನ್ಲಿ ಅವ್ರದ್ದು ಮೇಂಟೆನೆನ್ಸ್ ಇಲ್ಲ. BSNL ಅವ್ರದ್ದು ಅದೇ ಹಣೆ ಬರ. ಇಲ್ಲ, ಸಿಗ್ನಲ್ ಒಮ್ಮೊಮ್ಮೆ ತೋರಿಸ್ತದೆ, ಆದರೆ ಕಾಲೇ ಹೋಗೋದಿಲ್ಲ, ಮೆಸೇಜ್ ಹೋಗೋದಿಲ್ಲ. ನಮ್ಗೆ ಎಮರ್ಜೆನ್ಸಿ ಯಾರಿಗಾರು ಕಾಲ್ ಮಾಡಬೇಕಾದ್ರೆ ಹೋಗೋದೇ ಇಲ್ಲ. ಒಂದು 5-6 ಸರಿ ಟ್ರೈ ಮಾಡಿದರೂ ಡಿಸ್ಕನೆಕ್ಟ್ ಆಗ್ತದೆ. ಗಮನಕ್ಕೆ ಇಲ್ಲಿ ನಮ್ಮದು ಪಂಚಾಯತಿ ಇದರಲ್ಲಿ ಎಲ್ಲ ಬಂದಾಗ ಮೀಟಿಂಗಿಗೆ ಎಲ್ಲ ತಂದಾಗಿದೆ, ಲೆಟ್ರ್ ಕೊಡುವಂತೆಲ್ಲ ಕೊಟ್ಟಾಗಿದೆ. ಏನು ಅದಕ್ಕೆ ಯಾರು ರೆಸ್ಪಾನ್ಸ್ ಅವ್ರು ಆಯಿತು ನೋಡುವ ಅಂತಾರೆ, ಅವ್ರದ್ದು ಟೀಮ್ ಬರ್ತದೆ, ಒಮ್ಮೆ ಅಬ್ಸರ್ವೇಷನ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅದಕ್ಕೆ ಯಾರು ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ ಇಲ್ಲಿಗ. ಅಲ್ಲ, ಎಲ್ಲರಿಗೂ ಸಮಸ್ಯೆ ಉಂಟು. ಈಗ ಸಪೋಸ್ ನಮ್ಮ ಹಳ್ಳಿಯಿಂದ ಜನರು ಬರ್ತಾರೆ, ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ, ಆಧಾರ್ ತಿದ್ದುಪಡಿ, ಇಲ್ಲಿ ಬಂದರೆ ಸರ್ವರ್ ಪ್ರಾಬ್ಲಮ್. ಸರ್ವರ್ ಅಂದರೆ ನೆಟ್ವರ್ಕ್ ಇಶ್ಯೂ ಇದ್ದರೆ ಸರ್ವರ್ ಪ್ರಾಬ್ಲಮ್ ಬರ್ತದೆ. ಬದಲಿ ವ್ಯವಸ್ಥೆ ಈಗ ವೈಫೈ ಎಲ್ಲ ಹಾಕ್ಕೊಂಡಿದ್ದಾರೆ, ಆದರೂ ಅಂಥದ್ದೇನು ವರ್ತ್ ಆಗ್ತಾ ಇಲ್ಲ. ಈಗ ವೈಫೈ ಹಾಕ್ಕೊಂಡ್ರು ಸಪೋಸ್ ನಮಗೆ ಇದು OTP ಬರಲಿಕ್ಕೆ ಇರ್ತದೆ, ಅದಕ್ಕೀಗ ಸಂಬಂಧಪಟ್ಟಿದ್ದು ಟವರಿಂದಲೇ ಮೆಸೇಜ್ ಜನ್ರೇಟ್ ಆಗಬೇಕು, ಅದಾಗ್ತಾ ಇಲ್ಲ. ನಾವೀಗ ಎಕ್ಸ್ಪೆಕ್ಟ್ ಮಾಡೋದಂದರೆ ನೆಟ್ವರ್ಕ್ ಒಂದು ವ್ಯವಸ್ಥಿತ ಆಗಬೇಕಂತ. BSNL ಅವರು ಒಂಚೂರು ಅದಕ್ಕೆ ಒತ್ತು ತೊಗೊಂಡು ಮಾಡಿದರೆ ಒಂದು ಸಪೋಸ್ ಎಲ್ಲರಿಗೂ ಹೆಲ್ಪ್ ಆಗ್ತದೆ. BSNL ಅವರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಈಗ ಸರಿಯಾಗಿ, ನಮ್ಮ ಪ್ರಕಾರ ಗಮನಪಟ್ಟಾಗೆ. ಅಲ್ಲಿ ಆಫೀಸಿಗೆ ಹೋದರೆ ಯಾರ್ದು ರೆಸ್ಪಾನ್ಸು ಇರೋದಿಲ್ಲ ಸರಿಯಾಗಿ. ಅದೊಂಚೂರು ಅಪ್ಗ್ರೇಡ್ ಮಾಡಬೇಕಂತ ಹೇಳೋದು. ಈಗ ಸರ್ಕಾರ ಇಷ್ಟು ಇದು ಇನ್ವೆಸ್ಟ್ ಮಾಡ್ತಾ ಉಂಟು, ಹೊಸ ಟವರ್ ಹಾಕಿ ಪ್ರಯೋಜನ ಇಲ್ಲ, ಆದರೆ ಅವರು ಅಪ್ಗ್ರೇಡ್ ಮಾಡಬೇಕು ಅದನ್ನು. ಫೆಸಿಲಿಟಿ ಸ್ವಲ್ಪ ಇನ್ನೂ 4Gಯಲ್ಲೇ ಇದ್ದಾರೆ. ಈಗ ಜಿಯೋದವ್ರು 5G ಬಂದಾಗಿದೆ, ಇವರು 4Gಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಒಂಚೂರು ಅಪ್ಗ್ರೇಡ್ ಆಗಬೇಕಂತ ಹೇಳೋದಷ್ಟೇ. ಆದಷ್ಟು ಹಳ್ಳಿ ಮನೆಯವರಿಗೆ ಇದು ಈಗ ನಾಡ್ಪಾಲ್ ಅಂತ ಏರಿಯಾ ತುಂಬ ಇದರಲ್ಲಿ ಹಿಂದುಳಿದಿದೆ, ಯಾವುದು ನೆಟ್ವರ್ಕಲ್ಲೇ ಕಮ್ಯುನಿಕೇಷನ್ ಆಗೋಲ್ಲ. ಸಪೋಸ್ ನೈಟ್ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು, ಯಾರಿಗೆ ಕಮ್ಯುನಿಕೇಷನ್ ಮಾಡಬೇಕಂದ್ರೂ ನಮಗೆ ಸಿಗ್ನಲ್ ಇರಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಈಗ ಸಪೋಸ್ ಒಂದು ಆಂಬುಲೆನ್ಸ್ ತರಿಸ್ಬೇಕು ಹೆಬ್ರಿಂದ, ನೆಟ್ವರ್ಕ್ ಇಲ್ಲ ಅಂದರೆ ಆಂಬುಲೆನ್ಸ್ ತರಿಸ್ಲಿಕ್ಕೆ ಆಗೋದಿಲ್ಲ, ಅಂಥ ಸಮಯ ಇದು ಬರ್ತಾ ಉಂಟು. ನಮಸ್ತೆ. ಇಲ್ಲಿ ನಮ್ಮದು ಸರ್ವಿಸ್ ಫೀಲ್ಡ್ ಅಂದರೆ ನಾವು ಮೋಟ್ರು, ವೈಂಡಿಂಗ್, ಎಲೆಕ್ಟ್ರಿಕಲ್ ಗೂಡ್ಸ್ ಸಬ್ ಎಲ್ಲ ರಿಪೇರಿ ಮಾಡುವಂಥದ್ದು ನಮ್ಮದು ಸರ್ವಿಸ್ ಫೀಲ್ಡ್. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನು ಅಂತಂದರೆ, ನಾವು ಸರ್ವಿಸ್ ಫೀಲ್ಡಿಗೆ ಅಂತೇಳಿ ಬೇರೆ ಹಳ್ಳಿ ಎಲ್ಲ ಹೋಗ್ತೇವೆ. ಹಳ್ಳಿಗೆ ಹೋದಾಗ ನಮಗೆ ಇಲ್ಲಿ ಅಂಗಡಿಗೆ ಕಸ್ಟಮರ್ ಬಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಮಗೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಎಷ್ಟೋ ಕಸ್ಟಮರ್ಗಳು ಅಂಗಡಿಗೆ ಬಂದು ವಾಪಸ್ ಹೋಗ್ತಾರೆ. ನಾವು ಮನೆಗೆ ಹೋದರೆ ಮನೆ ಒಳಗೆ ಮೊಬೈಲ್ ಇಟ್ಟರೆ ನೆಟ್ವರ್ಕ್ ಇರೋದಿಲ್ಲ. ಮನೆ ಒಳಗೆ ಹೊರಗೆ ಬಂದ ಕೂಡಲೇ ಮೆಸೇಜ್ ಬರ್ತದೆ. ಮೆಸೇಜ್ ಬಂದು ನಾವು ಅವ್ರಿಗೆ ಕಾಲ್ ಮಾಡುವಾಗ ಅವರಿಗೆ ಬಂದು ಹೋಗಿರ್ತಾರೆ ಕಸ್ಟಮರ್. ಹಾಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಸಮಸ್ಯೆ ಇದೆ. ನಾವು ಅಂಗಡಿ ಒಳಗೆ ಇದ್ದರೂ ಕೆಲವೊಮ್ಮೆ ಆಗೋದಿಲ್ಲ. ಕೆಲವು ಕಸ್ಟಮರ್ ಬಂದು ಕಾಲ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಇನ್ನು ಮನೆಯಲ್ಲಿ ನಮ್ಮ ಮಿಸ್ಸಸ್ ಏನಾದರೂ ಎಮರ್ಜೆನ್ಸಿ ಇದ್ದರೂ ಕಾಲ್ ಮಾಡಿದರೂ ನಮ್ಮ ಕಾಲ್ ಕನೆಕ್ಟ್ ಆಗೋದಿಲ್ಲ. ಆ ಥರ ಸಮಸ್ಯೆ ಇದೆ. ದಯವಿಟ್ಟು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಪರಿಹಾರ ಮಾಡಿಕೊಡ್ಬೇಕು ನಮಗೆ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಾವು ಜಿಯೋ ಮಾಡ್ತಿದ್ದೇವೆ. ಜಿಯೋದಲ್ಲೂ ಸಮಸ್ಯೆ ಇದೆ, ಏರ್ಟೆಲಲ್ಲೂ ಸಮಸ್ಯೆ ಇದೆ. ನಮ್ಮದು 2 ಸಿಮ್ ಇದೆ, ಏರ್ಟೆಲ್ ಇದೆ, ಜಿಯೋನಿದೆ. ಕಂಪ್ಲೇಂಟ್ ಮಾಡಿದ್ದೇವೆ, ಸರಿ ಮಾಡ್ತೇವೆ ಅಂತ ಹೇಳ್ತಾರೆ. ಒಂದು 6-7 ತಿಂಗಳಿಂದ. ಹೌದು, ಇಲ್ಲ, ಕರೆಕ್ಟ್ ಇತ್ತು. ಈಗ 5G ಬಂದ ಮೇಲೆ ಈ ಸಮಸ್ಯೆ. ಇಂಟರ್ನೆಟ್ಟಿಗೆ ಸಮಸ್ಯೆ ಇಲ್ಲ, ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಹೌದು. ಹಾಂ, ನೆಟ್ವರ್ಕ್ ತೋರಿಸ್ತದೆ. ಹೌದು. ಅದರಲ್ಲಿ ಏನು ಸಮಸ್ಯೆ, ಅದರಲ್ಲಿ ಸಮಸ್ಯೆ ಇಲ್ಲ. ಕಾಲಿದು ಮಾತ್ರ ಸಮಸ್ಯೆ ನಮಗೀಗ. ಹೌದು. ಫೋರ್ಟ್ ನಾನು ಇಷ್ಟವರೆಗೆ ಮಾಡಲಿಲ್ಲ, ಯಾಕಂದರೆ ಫೋರ್ಟ್ ಮಾಡಿದವ್ರದ್ದೆಲ್ಲರ ಪರಿಸ್ಥಿತಿ ಹಾಗೆ ಆಗಿದೆ. ಈಗ ಜಿಯೋದಿಂದ ಏರ್ಟೆಲ್ಗೆ ಹೋದರೆ ಏರ್ಟೆಲಲ್ಲೂ ಅದೇ ಸಮಸ್ಯೆ, BSNL ಅದೇ ಸಮಸ್ಯೆ. ಹಾಗಾಗ್ತಾ ಉಂಟು. ಇಲ್ಲ, ನೆಟ್ವರ್ಕೇ ಇಲ್ಲ ಇಲ್ಲಿ, ನೆಟ್ವರ್ಕೇ ಇಲ್ಲ. ಹೌದು, ಟವರ್ ಇದೆ ಪ್ರಾಬ್ಲಮ್. ಹಾಂ, ಹೌದು. ಇಲ್ಲ ಅಂದರೆ ಅವರ ಗಮನಕ್ಕೆ ನಾವು ತಗೊಂಬಂದರೆ ಅವ್ರು ಸಹ ಹೇಳ್ತಾರೆ, ಅಲ್ಲಿ ನಮ್ಮ ಆಫೀಸಲ್ಲಿ ವರ್ಕ್ ಆಗಲಿಕ್ಕೆ ನೆಟ್ವರ್ಕ್ ಇಲ್ಲ ಅಂತ. ಅವರ ಗಮನಕ್ಕೆ ತಂದಿದ್ದೇವೆ, ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲ ಆ ಥರ ಏನು ಮಾಡಲಿಲ್ಲ. ಪ್ಲ್ಯಾನ್ ಅಂದರೆ ನಾವೆಲ್ಲ ಒಟ್ಟಾಗಿ ಮಾಡಬೇಕಂತಿದ್ದೇವೆ. ಹೌದು. ಈಗ ಎಲ್ಲರೂ ಮೊಬೈಲ್ ಅದಕ್ಕೆ ಅವಲಂಬಿತರಾಗಿರೋದ್ರಿಂದ ಈ ನೆಟ್ವರ್ಕ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಅದು ನಮ್ಮ ಸರ್ವಿಸ್ ಫೀಲ್ಡ್ನವರಿಗೆ ಈ ಮೊಬೈಲ್ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ಕಸ್ಟಮರ್ ಬಂದು ನಮಗೆ ಕಾಲ್ ಮಾಡಿದಾಗ ನಮಗೆ ಕಾಲ್ ತಾಗಲಿಲ್ಲ ಅಂತ ಹೇಳಿದರೆ, ಕಸ್ಟಮರ್ಗಳು ಈಗ ಯಾರೇ ಒಂದು
5 ನಿಮಿಷ 10 ನಿಮಿಷ ವೆಯ್ಟ್ ಮಾಡ್ತಾರೆ ಅಷ್ಟೇ. ಅದರಿಂದ ಜಾಸ್ತಿ ಯಾರು ವೆಯ್ಟ್ ಮಾಡೋದಿಲ್ಲ. ನಾವೇ ಆದರೂ ಬೇರೆ ಕಡೆ ಹೋಗಿ ಒಂದು ಶಾಪಿಗೆ ಹೋಗಿ ಯಾರಾದರೂ ಇಲ್ಲ ಅಂತಂದರೆ ಒಂದು 5 ನಿಮಿಷ ಕಾಯ್ತೇವೆ, 10 ನಿಮಿಷ ಕಾಯ್ತೇವೆ, ಅದಕ್ಕಿಂತ ಜಾಸ್ತಿ ಕಾಯೋದಿಲ್ಲ. ನಮ್ಗೆ ಅದು ತುಂಬ ಸಮಸ್ಯೆ ಆಗ್ತಾ ಉಂಟು. ಅದು ಈಗ ರೀಸೆಂಟ್ ಒಂದು ಆಗಿದೆ. ಈಗ ಹೆಬ್ರಿಯಲ್ಲಿ ಒಂದು ಸಾರ್ವಜನಿಕ ಜಾಗದಲ್ಲಿ ಹೊರ ವಲಯದ ಯುವಕರು ಒಂದು ಹೊಡೆದಾಟದ ಒಂದು ಸಮಸ್ಯೆ ಆಯಿತು, ಹೊಡೆದಾಡ್ಕೊಂಡಿದ್ದಾರೆ. ಅದು ಆ ಹೊಡೆದಾಡಿಕೊಂಡ ಸಂದರ್ಭದಲ್ಲಿ ನಾವು ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿದಾಗ ಅಲ್ಲಿಯೂ ತಾಗಲಿಲ್ಲ. ಅದು ತುಂಬ ಹೊಡ್ಕೊಂಡಾಗಿದೆ. ಅವರ ಜಗಳ ವಿಪರೀತ ಹೋದ್ಮೇಲೆ ಮತ್ತೆ ಕನೆಕ್ಟ್ ಆಗಿದೆ. ಹೌದೌದೌದು, ಆಗಿದೆ ಆಗಿದೆ ಆಗಿದೆ. ಕಷ್ಟ ಆಗ್ತದೆ. ತುಂಬ ಟ್ರೈ ಮಾಡಬೇಕಾಗ್ತದೆ. ಮಾಧ್ಯಮದ ಮುಖಾಂತರ ಈಗಾಗಲೇ ನಮ್ಮ ಉದಯವಾಣಿಯವರು, ಉದಯ ಕುಮಾರ್ ಶೆಟ್ಟರ್ ಅವರು ಮಾಧ್ಯಮದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ಅವರ ಗಮನಕ್ಕೆ ತರಬೇಕು, ಇನ್ನು ಮಾಧ್ಯಮದಲ್ಲಿ ಸಹ ಬರಬೇಕು. ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತಿದ್ದೇವೆ. ನಮ್ಮ ಹೆಬ್ರಿ ತಾಲೂಕು ವ್ಯಾಪ್ತಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ನಿರಂತರವಾಗಿ ನಮ್ಮ ಉದಯವಾಣಿ ಪತ್ರಿಕೆ ಹಾಗೂ ದಿನನಿತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಗಳ ಸಮಸ್ಯೆಗಳಂತ ಹೇಳಿದರೆ ಪೇಟೆಗಳಲ್ಲಿ ಇವತ್ತು ನೋಡಿ ಟವರ್ ಇಲ್ಲೇ ಇದೆ, 2 ಟವರ್ಗಳು ಇಲ್ಲೇ ಇದೆ. ಖಾಸಗಿಯವ್ರದ್ದು ಇದೆ, ನಮ್ಮ ಸರ್ಕಾರದವ್ರದ್ದು ಇಲ್ಲೇ ಇದೆ, BSNL. ಇಲ್ಲೇ ಅಂಚೆ ಕಚೇರಿ ಈ ಬಿಲ್ಡಿಂಗಲ್ಲಿದೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಸಾರ್ವಜನಿಕರು ದೂರದ ಊರಿಂದ ಬರ್ತಾರೆ. ಬರುವಾಗ ಇಲ್ಲಿ ದಿನನಿತ್ಯಕ್ಕಾದರೂ ನೆಟ್ವರ್ಕಿನ ಸಮಸ್ಯೆ ನಮ್ಮ ಹೆಬ್ರಿ ಭಾಗದಲ್ಲಿ. ಸಮಸ್ಯೆ ಯಾವ ಮಟ್ಟಕ್ಕೆ ಅಂತ ಹೇಳಿದರೆ ಇವತ್ತಿನ ದಿನ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ. 5G ನೆಟ್ವರ್ಕ್ ಇದೆ, ನಮ್ಗೆ ಅದು ಯಾವುದೂ ಬೇಡ. ಒಂದು ಮಾತಾಡಲಿಕ್ಕೆ, ಫೋನ್ ಮಾತಾಡಲಿಕ್ಕೆ ನಮಗಿಲ್ಲೂ ಹೆಬ್ರಿ ಕಡೆಯಲ್ಲಿ ಸಮಸ್ಯೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ನೆಟ್ವರ್ಕ್. ಇವತ್ತಿನ ದಿನ ಖಾಸಗಿ ಶಾಲೆ ಇರ್ಬೋದು, ಗೌರ್ಮೆಂಟ್ ಶಾಲೆ, ದಿನನಿತ್ಯ ಮೆಸೇಜ್ಗಳು ನೋಡಬೇಕಾದ್ರೆ ಸಿಟಿ ಕಡೆ ಬರಬೇಕು. ಸಿಟಿ ಕಡೆ ಬಂದರೂ ಸರಿಯಾಗಿ ನೆಟ್ವರ್ಕಿನ ಸಮಸ್ಯೆ ನಮ್ಮ ಕಡೆ. ಇಷ್ಟೆಲ್ಲ ಮುಂದುವರಿದ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಹೆಬ್ರಿ ತಾಲೂಕುಗಳಲ್ಲಿ ಇಷ್ಟೆಲ್ಲ ಮುಂದುವರಿದಿದ್ರು. ಆದರೆ ನೆಟ್ವರ್ಕಿನ ಸಮಸ್ಯೆ ನಮಗೆ ಒಂದು ದೊಡ್ಡ ಸಮಸ್ಯೆ ಪರಿಗಣಿಸಿದೆ. ಇವತ್ತಿನ ದಿನ ಇಷ್ಟೆಲ್ಲ ಸ್ಪೀಡ್, ಎಲ್ಲದರಲ್ಲೂ ಸ್ಪೀಡ್ ಇದೆ, ಆದರೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ ಯಾವ ಸ್ಪೀಡು? ಅದೇ ದೊಡ್ಡ ಸಮಸ್ಯೆ ನಮಗೆ. 4Gಯಲ್ಲಿದ್ದಾಗ ಅಷ್ಟೇನಿದೆ, 5G ಅಂತ ಹೇಳಿದಾಗ ನೆಟ್ವರ್ಕ್ಗಳೇ ಇಲ್ಲ ಈಗ ಮೇಡಮ್. ಇಲ್ಲಿನ ನಿರಂತರ ಮುಂಚೆಯಿಂದ ನಮ್ಮದು ಇಲ್ಲಿಗೆ ಹೆಬ್ರಿ ಒಂದು ಸಿಟಿಯಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಇತ್ತು. ಗ್ರಾಮೀಣ ಭಾರತದಲ್ಲಿ ನೆಟ್ವರ್ಕ್ಗಳೇ ದೊಡ್ಡ ಸಮಸ್ಯೆ. ತುಂಬ ಸಲ ನಾವು ಮಾನ್ಯ ತಹಸೀಲ್ದಾರ್ಗಿರ್ಬೋದು, ಹೆಬ್ರಿಯ ಸಂಬಂಧಪಟ್ಟ ನಮ್ಮ ಜನಪ್ರತಿನಿಧಿಗಳಿಗಿರ್ಬೋದು, ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸಿದ್ದೀವಿ. ಯಾವುದೂ ಅವರು ಅಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಾ ಇಲ್ಲ. ನೋಡಿ ಮೇಡಮ್, ಮೇಂಟೆನೆನ್ಸ್ ಇಲ್ಲ ಮೇಡಮ್. ಇಲ್ಲಿ ಕರೆಂಟ್ ಹೋದಾಗ ಜನ್ರೇಟ್ ಆನ್ ಮಾಡೋರಿಲ್ಲ. ನಾವು 1 ಗಂಟೆ 2 ಗಂಟೆ ಎಲ್ಲ ಕಾಯಬೇಕು. ಅದು ಮಂಗಳವಾರ ದಿನನಿತ್ಯ ಕರೆಂಟ್ ತೆಗಿತಾರೆ. ಅವಾಗ ನೆಟ್ವರ್ಕಿಗಳ ಸಮಸ್ಯೆ. ಇಲ್ಲೂ ತಾಲೂಕು ಆಫೀಸ್ ಇದೆ, ಎಲ್ಲಿ ಹೆಬ್ರಿಯಲ್ಲೇ ಇದೆ ತಾಲೂಕು ಆಫೀಸ್ ಇದೆ ನೋಡಿ. ಅಲ್ಲಿ ಜನ ಕಾಯ್ತಾ ಇರ್ತಾರೆ, ನೆಟ್ವರ್ಕ್ ಇಲ್ಲ. ಆಧಾರ್ ಕಾರ್ಡ್ ಸಮಸ್ಯೆ ಒಂದು ಸರಿಪಡಿಸು ಅಂತ ಹೇಳಿದ್ರೆ ಅದು ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾರೆ. ಬೇಜವಾಬ್ದಾರಿತನ, ಏನೂ ಇಲ್ಲ. ನಾವು ಬೆಳಗಿಂದ ಸಂಜೆ ಕಾಯೋದೇ ನಮ್ಮ ದೊಡ್ಡ ಸಮಸ್ಯೆ. ಇಷ್ಟೆಲ್ಲ ನಮ್ಮ ಭಾರತ ದೇಶದಲ್ಲಿ ಮುಂದುವರೆದ ಡಿಜಿಟಲ್ ಇಷ್ಟೆಲ್ಲ ಫಾಸ್ಟ್ ಆಗಿದೆ, ಆದರೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ ದೊಡ್ಡ ಸಮಸ್ಯೆ ನಮಗೆ. ಇವತ್ತಿನ ದಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ನೆಟ್ವರ್ಕು, ರಸ್ತೆಗಳು, ಕುಡಿಯುವ ನೀರುಗಳು, ಅದೆಲ್ಲ ಮುಖ್ಯವಾಗಿ ಜನರಿಗೆ ಇವತ್ತಿನ ದಿನ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಹೆಬ್ರಿಯಲ್ಲಿ ಜನರು ಅನುಭವಿಸ್ತಿರುವಂತಹ ನೆಟ್ವರ್ಕ್ ಸಮಸ್ಯೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಯಾಕಂತ ಹೇಳಿದ್ರೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಹೆಬ್ರಿಯ ಜನತೆ ಅಂತಾನೆ ಹೇಳ್ಬೋದು. ಬಹಳಷ್ಟು ಸಮಯದಿಂದ ಇಲ್ಲಿ ಸಿಗ್ನಲ್ ಸಮಸ್ಯೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೂಡ ಕನೆಕ್ಟ್ ಮಾಡಲಿಕ್ಕೆ ಕಾಲ್ ಹೋಗದಿರುವಂತಹ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ವಿಷಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನು 4G ನೆಟ್ವರ್ಕ್ ನಂತರ 5G ನೆಟ್ವರ್ಕ್ ಬದಲಾವಣೆ ಆದ ತಕ್ಷಣ ಇಂಟರ್ನೆಟ್ ವರ್ಕ್ ಆಗ್ತದೆ, ಆದರೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂದರೆ ಸಿಗ್ನಲ್ ಸಮಸ್ಯೆಯಿಂದಾಗಿ ಕಾಲ್ ಮಾಡಲಿಕ್ಕೆ ಕಷ್ಟಕರ ಆಗಿರುವಂಥದ್ದು. ಏನು ಬಹಳಷ್ಟು ಸಮಯದಿಂದ ಇಲ್ಲಿ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೆಡೆ ಮಕ್ಕಳಿಗೆ ಕೂಡ ಏನಾದರೂ ಮೊಬೈಲ್ ಆ್ಯಪ್ನಿಂದ ಏನಾದರೂ ಬಂದರೆ ನೋಡಲಿಕ್ಕೆ ತಕ್ಷಣಕ್ಕೆ ಆಗದೆ ಇರುವಂಥದ್ದು. ಏನೋ ಒಂದು ಆನ್ಲೈನ್ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ನಾವು ಕಚೇರಿಗೆ ಹೋದಾಗ ಅಲ್ಲಿ ವಿಚಾರಿಸಿದ್ರೆ ಅಲ್ಲಿ ಕೂಡ ತಾತ್ಕಾಲಿಕವಾಗಿ ತಡ, ಅಂದರೆ ಅತಿ ವೇಗದಲ್ಲಿ ಆಗ್ತಾ ಇಲ್ಲ ನೆಟ್ವರ್ಕ್ ಸಮಸ್ಯೆಯಿಂದಾಗಿ. ಪ್ರತಿಯೊಂದು ನೆಟ್ವರ್ಕ್ ಕೂಡ ಈಗ ಪ್ರತ್ಯೇಕ
ಸಂಪೂರ್ಣವಾಗಿ ಯಾವುದೇ ಒಂದು ಜಿಯೋ, ಏರ್ಟೆಲ್, BSNL ಆ ಥರ ಅಂತ ಹೇಳಿಲ್ಲ, ಪ್ರತಿಯೊಂದು ನೆಟ್ವರ್ಕ್ನಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. ಇದರ ಬಗ್ಗೆ ಅವರು ಬಹಳಷ್ಟು ಸಲ ಏನು ಕಟ್ಟಡ ತಾಲೂಕು ಸೌಧದ ಗಮನಕ್ಕೆ ಕೂಡ ತಂದಿರುವಂಥದ್ದು. ಆದರೆ ಇಷ್ಟುವರೆಗೆ ಇದಕ್ಕೆ ಯಾವುದೇ ರೀತಿಯ ಸಂಪೂರ್ಣವಾಗಿ ಸೊಲ್ಯೂಷನ್ ಸಿಕ್ಕಲಿಲ್ಲ. ಯಾಕಂತ ಹೇಳಿದರೆ ಈ ನೆಟ್ವರ್ಕ್ ಸಮಸ್ಯೆ ಗಂಭೀರವಾಗಿ ಈ ಜನಪ್ರತಿನಿಧಿಗಳಿರಲಿ, ತಾಲೂಕು ಸೌಧದವರಿರಲಿ ಗಂಭೀರವಾಗಿ ತಗೊಳ್ಬೇಕು, ನೆಟ್ವರ್ಕ್ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯು ಸಂಚಿಕೆ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಈ 12 ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಗೋಲ್ಡ್. ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ, ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು, ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ. ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು. 25,000 ಖರೀದಿ ಮೇಲೆ ಅದೃಷ್ಟ ಕೂಪನ್, ವಜ್ರದ ನೆಕ್ಲೆಸ್, ಓಲೆ, ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ. ನಂದಾ ಗೋಲ್ಡ್, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜಾಮಿಯಾ ಮಸೀದಿ ರಸ್ತೆ, ಸಿಟಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ಕಾಂಟ್ಯಾಕ್ಟ್ 082025300019. ಮೊಬೈಲ್ ನಂಬರ್ 94480124777.